ಆಂಟಿ ನೀವಿಲ್ಲಿ ಚೆನ್ನಾಗಿದ್ಯೇನಪ್ಪ? ಐ ಆಮ್ ಫೈನ್ ಆಂಟಿ. ಅವತ್ ನಿಮ್ಮನ್ನ ಹಾಸ್ಪಿಟಲ್ನಲ್ಲಿ ನೋಡಿದೆ. ಏನಾಯ್ತು ಆಂಟಿ? ಈಗ ಹೇಗಿದ್ದೀರಾ? ಪರವಾಗಿಲ್ಲಪ್ಪ. ಗಂಗಾ ಎಲ್ಲಿದ್ದಾಳೆ? ಗಂಗಾನಾ? ಗಂಗಾ ಯಾರು? ಅದು ಅದು ಗಂಗಾ ಅಲ್ಲಪ್ಪ, ರೂಪ ಅವ್ರನ್ನ ನೋಡಿದ್ಯಾ? ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಓ, ನಮ್ಮ ಆಂಟಿ ನಿಮಗೆ ಮೊದಲೇ ಗೊತ್ತಾ? ಅಲ್ಲಿರ್ಬೇಕು ನೋಡಿ. ಸರಿನಪ್ಪ, ಅರ್ಜೆಂಟಾಗಿ ಅವ್ರನ್ನ ನೋಡ್ಬೇಕು. ಮಾತಾಡ್ಸ್ಕೊಂಡ್ ಬರ್ತೀನಿ. ಓಕೆ ಆಂಟಿ. ಹೆಲೋ ಫಾತಿಮಾ. ನಮ್ಮ ಮದ್ವೆಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಾರಿ, ನಿನ್ನೆ ನಿನ್ನನ್ನು ನೋಡ್ದೆ, ಮದ್ವೆ ಕೆಲಸದಲ್ಲಿ ಮಾತಾಡ್ಸೋದಕ್ಕಾಗ್ಲಿಲ್ಲ. ಪರವಾಗಿಲ್ಲ. ಹೌದು, ನೀನೊಬ್ಳೆ ಬಂದಿದ್ಯಾ ಇಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರಾ? ನಾನು ಒಬ್ಬಳೇ ಬಂದಿದ್ದು. ಹಾ ಫಾತಿಮಾ, ಇನ್ನೇನ್ ವಿಶೇಷ? ಒಂದ್ ನಿಮಿಷ ಇರಿ. ಲಕ್ಷ್ಮಮ್ಮ, ಯಾವಾಗ ಬಂದೆ? ಇವಾಗ ಬಂದಮ್ಮ. ಚೆನ್ನಾಗಿದ್ದೀರಾ? ಇಲ್ಲಿ ನೋಡು, ಮದ್ವೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಹೌದು, ತಲೆಗ ಬ್ಯಾಂಡೇಜ್ ಏನು? ಅದು ಚಿಕ್ಕ ಏಟಾಗಿತ್ತಮ್ಮ. ತಿಂಡಿ ತಿಂದ್ರಾ? ಸರಿ, ಹೋಗಿ ತಿಂಡಿ ತಿನ್ನಿ. ಸರಿನಮ್ಮ. ಏಯ್, ಏನ್ ಫಾತಿಮಾ? ಏಯ್, ಏನೇ ಮದ್ವೆಗೆ ಬಂದ್ಯಾ? ಅದು ದೊಡ್ಡೋರ್ ಮನೆ ಮದ್ವೆಗೆ ಕೆಲಸದವ್ರು ಕೂಡ ಬರ್ತಾರಾ? ಮದ್ವೆ ನೋಡಕ್ ಬಂದ್ಯಾ ಅಥವಾ ಮದ್ವೆನಲ್ಲಿ ಕೈ ಚಳಕ ತೋರ್ಸಕ್ ಬಂದ್ಯಾ? ಇಲ್ಲೊಂದ್ ಚಿಕ್ಕ ವಸ್ತು ಹೋದ್ರೂ ಸೋಯಿಸ್ಬಿಡ್ತೀನಿ. ಏನು ಫ್ರೀಯಾಗಿ ಮದ್ವೆ ಊಟ ಮಾಡೋದಕ್ ಬಂದ್ಯೇನೋ? ಹೋಗಿ ಎಂಜಿಲ್ ಪಾತ್ರೆ ತೊಳಿ, ಆಗ್ಲೇ ನಿನಗೆ ತಿಂಡಿ. ಹೋಗೋ. ಸರಿ. ಯಾರಾದರೂ ತಮ್ಮ ಸಂತಾನ 100 ಕಾಲ ಚೆನ್ನಾಗಿರ್ಲಿ ಅಂತ ಕೋರ್ಕೋತಾರೆ. ಅವರಿಗೆ ರೋಗ ಬಂದ್ರೆ ವಾಸಿ ಮಾಡ್ಕೋತಾರೆ, ಕೇಡಾದ್ರೆ ಶಾಂತಿ ಮಾಡ್ಕೋತಾರೆ. ಆದ್ರೆ ನೀವೇನಮ್ಮ, ಆ ಮನೆಗೆ ಶಾಪ ಇದೆ ಅಂತ ಗೊತ್ತಿದ್ದು ನಿಮ್ಮ ಮಗಳನ್ನ ಸಾವಿನ ಕೂಪಕ್ಕೆ ತಳ್ತಾ ಇದ್ದೀರಾ. ಅವಳು ನನ್ನ ಮಗಳಾಗಿದ್ರೆ ತಾನೆ. ತಪ್ಪು ಮಾಡ್ತಾ ಇದ್ದೀರಮ್ಮ. ಈ ಮದುವೆ ನಡೆದ್ರೆ ನಿಮಗೆ ಗರ್ಭಶೋಕ ತಪ್ಪಲ್ಲ. ಆ ಅಜ್ಜಿಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಮದುವೆನ ನಿಲ್ಲಿಸಿ, ಆ ಮಗು ಪ್ರಾಣನ ಕಾಪಾಡಿ. ಎಲ್ಲದಕ್ಕೂ ಆ ದೇವ್ರಿದನ್ ಬಿಡಿ ಶಾಸ್ತ್ರಿಗಳೇ. ಎಲ್ಲ ನಿಮ್ಮಿಷ್ಟ. ತುಳಸಿ, ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದ್ಯಲ್ಲ. ಆಲ್ಮೋಸ್ಟ್ 20 years. ಸಾರಿ, ಅದ್ರ ಮಧ್ಯೆ ಶಾಪಿಂಗ್ ಮಾಲಲ್ಲಿ, ನಿನ್ನೆ ಹಾಸ್ಪಿಟಲಲ್ಲಿ ಕೂಡ ನೋಡಿದ್ದೆ. ಅಲ್ಲೇ ಅವ್ರನ್ ಕೂಡ ನೋಡ್ದೆ. ಯಾರಮ್ಮ? ಏನೂ ತಿಳಿದಿರೋ ಹಾಗೆ ನಟಿಸ್ಬೇಡ ತುಳಸಿ. ನೀನ್ ಮುಚ್ಚಿಟ್ಟಿರೋ ನಿಜಾನ
ನಿನ್ ಮಗಳ ರೂಪುರೇಖೆನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನ್ ಹೇಳ್ತಿದ್ದೀರಮ್ಮ? ಗಂಗನ್ ಬಗ್ಗೆ ನಿಮ್ಗೊಂದ್ ಮಾತು ಹೇಳ್ಬೇಕು. ಏಯ್, ನನಗ್ ಗೊತ್ತಿಲ್ಲದೆ ಇದ್ರೆ ಅಲ್ವಾ ನೀನ್ ಹೇಳ್ಬೇಕಾಗಿರೋದು. ನನ್ ಗಂಡ ನನ್ ಜೊತೆ ಜಗಳ ಆಡಿ ಹೊರಟೋದ ಅನ್ಕೊಂಡೆ, ಆದ್ರೆ ನಿನ್ ಹತ್ರ ಬಂದಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ನನ್ ಹತ್ರ ನೀನು ಕೆಲ್ಸ ಬಿಟ್ಟಾಗ ನಿನ್ಗೆ ಇನ್ನೊಂದು ಒಳ್ಳೆ ಕೆಲ್ಸ ಸಿಕ್ತೇನೋ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ಗಂಡ ಸಿಕ್ಕಿದಾನೆ ಅನ್ಕೊಂಡಿರ್ಲಿಲ್ಲ. ನೀವ್ ಏನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಮ್ಮ. ಗಂಗಾ ಬೇರೆ ಯಾರು ಅಲ್ಲ. ನಿನಗೂ ಆ ಶ್ರೀನಿವಾಸ್ಗೂ ಹುಟ್ಟಿರೋ ಮಗಳೇ ಅಲ್ವಾ ಅವಳು? ಇದೇ ಅಲ್ವಾ ನೀನು ನಂಗೆ ಹೇಳ್ಬೇಕು ಅನ್ಕೊಂಡಿರೋ ಮಾತು? ಏನ್ರಿ ನೀವು ಕಣ್ಣೇನಾದ್ರೂ ನೆತ್ತಿ ಮೇಲೆ ಇಟ್ಕೊಂಡು ನಡೀತಿದ್ದೀರಾ? ನಿನ್ ಕಣ್ಣನ್ನ ಕಬೋರ್ಡಲ್ಲಿ ಇಟ್ಟಿದ್ಯಾ? ಯಾಕ್ ಬಂದ್ರಿ ನೀವು? ಏಯ್, ಎಲ್ಲಿ ಹೋಗ್ತಿದ್ಯಾ? ಪ್ರಶ್ನೆ ಕೇಳೋದ್ ಬಿಟ್ಟು ಉತ್ತರ ಕೊಡೋಕ್ ಬರಲ್ವಾ ನಿಮ್ಗೆ? ಉತ್ತರ ಕೊಡ್ಬೇಕಾ? ಏನ್ ಮುಂದಕ್ ಬರ್ತಿದ್ದೀರಾ? ಆನ್ಸರ್ ಕೇಳಿದ್ಯಲ್ಲ, ಅಲ್ಲಿಂದಾನೇ ಹೇಳ್ಬೋದಲ್ಲ. ಇಲ್ಲ, ಹತ್ರ ಬಂದೇ ಹೇಳ್ಬೇಕು. ನಾನೇನು ಕಿವಿಡಿ ಆಗಿಲ್ಲ. ನಾನೇನ್ ಕೆಟ್ಟವನೂ ಅಲ್ಲ. ನಿಮ್ ಒಳ್ಳೆತನ ಎಲ್ರಿಗೂ ಗೊತ್ತು ಬಿಡಿ. ಏನ್ ಲಾಭ? ನಿನಗ್ ಗೊತ್ತಿಲ್ವಲ್ಲ. ಅವ್ರ ಮಧ್ಯೆ ನಾನ್ ಕೂಡ ಇದ್ದೀನಲ್ಲ. ನೀನ್ ಇರ್ಬೇಕಾಗಿರೋದು ಅವ್ರ ಮಧ್ಯ ಅಲ್ಲ, ನನ್ ಮಧ್ಯ. ಮದ್ವೆ ಆದ್ಮೇಲೆ ಮಡ್ಲಲ್ಲಿ ಅಲ್ದೇ ಇದ್ರೆ ಸೊಂಟಲ್ ಎತ್ಕೊಂಡ್ ತಿರ್ಗಿ. ಈಗ ಬೇಡ. ಈಗೇನಾಯ್ತು? ಪೂಜೆಗೆ ಟೈಮ್ ಆಯ್ತು. ಇದು ಕೂಡ ಪೂಜೆನೆ, ಪ್ರೇಮ ಪೂಜೆ. ನಿಮ್ಗೆ ಬೇರೆ ಕೆಲ್ಸ ಕಾರ್ಯ ಇಲ್ವಾ? ದಾರಿ ಬಿಡಿ. ಏ ನಿತ್ಯ, ಒಂದ್ಸಲ ತಲೆ ಡಿಕ್ಕಿ ಕೊಟ್ರೆ ಕೊಂಬರುತ್ತಂತೆ, 2 ಸಲ ಕೊಟ್ರೆ ಬರಲ್ವಂತೆ. ನಿಮ್ಗೆ ಈಗಾಗ್ಲೇ ಕೊಂಬಿದ್ಯಲ್ಲ. ಎಲ್ಲಿದೆ? ಸೂರ್ಯವಂಶದ ಜಯಸೂರ್ಯ ದೊಡ್ಡ ಬಿಸ್ನೆಸ್ ಮ್ಯಾನ್, ಇವೆರಡು ಕೊಂಬನ ನೆತ್ತಿ ಮೇಲೆ ಇಟ್ಕೊಂಡು ತಿರುಗ್ತಿದ್ದೀರಲ್ಲ. ಓ, ಮತ್ತೆ ನಿನಗ್ ಕೊಂಬಂದ್ರೆ ನೀನ್ ಹೇಗ್ ತಿರುಗ್ತೀಯ? ಅದಕ್ಕೆ ಏ ನಿತ್ಯ, ನಾನ್ ಯಾಕೆ ಬಂದೆ ಗೊತ್ತಾ? ಬಂದ್ ಕೆಲ್ಸ ಆಯ್ತಲ್ಲ, ಹೊರಡಿ. ಅದಲ್ಲ ನಿತ್ಯ, ನಾನು ಹೇಳೋದ್ ಕೇಳು. ಅವತ್ ಹಾಸ್ಪಿಟಲ್ ಅಲ್ಲಿ ನಾನೊಬ್ಬರನ್ನ ನೋಡ್ದೆ ಅಂತ ಹೇಳಿದ್ನಲ್ಲ, ನೀನು ಎಕ್ಸೈಟ್ ಆಗಿದ್ದಲ್ಲ, ಅವ್ರಿವತ್ತು ಇಲ್ಲಿಗೆ ಬಂದಿದ್ದಾರೆ. ಅಮ್ಮ ಅಮ್ಮ ಇಲ್ಲಿ ಬಂದಿದ್ದಾಳ? ನಿಜನಾ? ನಿಜವಾಗ್ಲೂ ಬಂದಿದ್ದಾಳ? ಏಯ್, ಯಾಕಿಷ್ಟು ಎಕ್ಸೈಟ್ ಆಗ್ತಿದ್ಯಾ? ಮೊದ್ಲು ನೀವ್ ಹೇಳಿ. ಏನಾಯ್ತು ನಿತ್ಯ? ಅವ್ರು ನಿನಗೆ ಪರಿಚಯನಾ? ಪ್ಲೀಸ್ ಹೇಳ್ತೀರಾ ಇಲ್ವಾ? ಬಂದಿದ್ದಾರೆ ನಿತ್ಯ. ಅವ್ರು ಸ್ವಲ್ಪ ದಿನ ನಮ್ಮ ಮನೇಲಿ ಅಡಿಗೆ ಕೆಲಸ ಮಾಡಿದ್ರು. ಪಾಪ ಯಾವಾಗ್ಲೂ ಅವ್ರ ಮಗಳ ಬಗ್ಗೆನೇ ಹೇಳ್ತಿದ್ರು. ಒಂದಿನ ಅವ್ರ ಮಗಳಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲಲ್ಲಿ ನಾನೇ ಹೆಲ್ಪ್ ಮಾಡಿದ್ದೆ. ತುಂಬಾ ಒಳ್ಳೆಯವರು. ಅವ್ರಿಗೆ ಎಲ್ಲಿದ್ದಾರೆ? ನಿಮ್ಮ ಮಾಮ ಹತ್ರ ಹೋದ್ರು. ರೂಪಾ ಮೇಡಮ್ ಹತ್ರ ಹೋದ್ಲಾ? ಯಾಕೆ? ಈಗ ಅವ್ರು ಎಲ್ಲಿದ್ದಾರೆ? ಅಲ್ಲಿ ನೋಡು, ಆ ರೂಮಲ್ಲಿ ಇದ್ದಾರೆ. ಏ ನಿತ್ಯ ನಿತ್ಯ, ನಿಧಾನಕ್ಕೆ ಹೋಗು. ಏನೇ ಮಾತು ನಿಂತೋಯ್ತಾ? ನನ್ ಕೈಗೆ ಸಿಕ್ಬಿದ್ದೆ ಅಂತ ಸುಮ್ನಾದ್ಯಾ ಅಥವಾ ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡ್ಕೊಳಕ್ ಮಾತಿಲ್ದೆ ಸುಮ್ನಾದ್ಯಾ? ಹಾಗಲ್ಲ ಅಮ್ಮ. ನನ್ ಕಾಲಿನ ಚಪ್ಲಿ ಆಗಿ ಕೂಡ ಕೆಲ್ಸಕ್ ಬಾರ್ದೇ ಇರೋ ನೀನು ನನ್ ಗಂಡನ್ನೇ ಹಂಚ್ಕೊಂಡೆ ಅಂದ್ರೆ ನಿನಗ್ ಎಷ್ಟ್ ಧೈರ್ಯ ಇರ್ಬೇಕೆ? ಆ ಕೈಲಾಗ್ದವನ್ನ ನೋಡಿ ನಿನ್ಗ್ ಧೈರ್ಯನಾ? ತಿಂದ್ ಮನೆಗೆ ದ್ರೋಹ ಮಾಡೋ ನಿಮ್ಮಂಥವ್ರಿಗೆ ಏನ್ ಮಾಡಿದ್ರು ಪಾಪ ಬರಲ್ಲ. ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಅಮ್ಮ. ಯಜಮಾನ್ರು ನನ್ನ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಏ, ನಿಲ್ಸೆ ನಿನ್ ನಾಟಕನ. ಹೌದೇ, ನಾನು ಅಪಾರ್ಥನೇ ಮಾಡ್ಕೊಂಡಿದ್ದೆ. ನನ್ ಮಗಳ ರೂಪದಲ್ಲಿ ಗಂಗಾ ಕಾಣಿಸ್ದಾಗ ಒಂದೇ ಹೋಲಿಕೆಯಲ್ಲಿ 7 ಜನ ಇರ್ತಾರೆ ಅಂತ ಸಮಾಧಾನ ಮಾಡ್ಕೊಂಡೆ. ಇಷ್ಟು ವರ್ಷ ಆದ್ಮೇಲೆ ನೀನ್ ಮಾಡಿರೋ ಅಡಿಗೆನೆ ಗಂಗಾ ನನಗ್ ಮಾಡಿ ಹಾಕ್ತಿದ್ರೆ
ನೀನ್ ನೆನಪಾದ್ರೂ ನೀನೇ ಅವಳ ತಾಯಿ ಅಂತ ಊಹೆನೂ ಮಾಡಕ್ಕಾಗ್ಲಿಲ್ಲ. ಅವತ್ತು ಶಾಪಿಂಗ್ ಮಾಲ್ ಅಲ್ಲಿ ನೀನ್ ನನಗ್ ಕಾಣಿಸಿ ಮುಖ ಮರೆಸ್ಕೊಂಡಾಗ ಕೂಡ ಭ್ರಮೆ ಅನ್ಕೊಂಡು ಸುಮ್ನಾಗ್ಬಿಟ್ಟೆ. ಆದ್ರೆ ಹಾಸ್ಪಿಟಲ್ ಅಲ್ಲಿ ನಿನ್ನ ಅವ್ರನ್ನ ನೋಡ್ದಾಗ್ಲೇ ಅರ್ಥ ಆಯ್ತು, ಗಂಗಾ ನಿಮಗ್ ಹುಟ್ಟಿರೋ ಅಕ್ರಮ ಸಂತಾನ ಅಂತ. ಇಲ್ಲಮ್ಮ, ಗಂಗಾ ಬಾಯ್ ಮುಚ್ಚು. ನೀವು ಮಾಡಿರೋ ಪಾಪನ ನನ್ ಮನೇಲಿ ಇಟ್ಕೊಂಡೆ. ನಿನ್ ಮೋಸಾನ ನನ್ ಮಗಳು ಅಂತ ಎಲ್ಲಾರ ಮುಂದೆ ಹೇಳ್ದೆ. ಯೋಚನೆ ಮಾಡಿದ್ರೆ ನಿಮ್ಮೇಲಲ್ಲ, ನನಗೆ ನನ್ ಮೇಲೇನೆ ಅಸಹ್ಯ ಆಗ್ತಿದೆ. ಇಲ್ಲಮ್ಮ ಗಂಗಾ. ಛೇ, ಮತ್ತೆ ಮಾತಾಡ್ಬೇಡ. ಅವತ್ತು ನನ್ನ ಅಮ್ಮನ್ನ ಬದುಕ್ಸಿ ಅಂತ ಗಂಗಾ ನನ್ ಕಾಲಿಗೆ ಬಿದ್ದಾಗ ನಿನ್ ಮುಖ ಕೂಡ ನೋಡ್ದೆ ನಿನ್ನೆ ಲಕ್ಷ ಲಕ್ಷ ಸುರ್ದೆ. ನನಗ್ ದ್ರೋಹ ಮಾಡಿರೋ ನಿನ್ನನ್ ಕಾಪಾಡ್ದೆ. ಎಂಥ ದೊಡ್ಡ ತಪ್ಪು ಮಾಡಿದ್ನೋ ನಿನ್ನ ನೋಡೋ ತನಕ ತಿಳ್ಕೊಳ್ದೆ ಹೋದೆ. ಏನ್ ಮಾಮ್, ಇನ್ನು ಈ ಬೆಗ್ಗರ್ ಹತ್ರ ಮಾತಾಡ್ಕೊಂಡು ಈ ಟ್ರಿಗ್ಗರ್ ಒತ್ತಿ ಇವಳನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಬೇಬಿ ವೇಟ್. ಯಾಕೆ ಮಾಮ್? ಇವಳಿಂದ ನಾನು ಎಷ್ಟು ಕಷ್ಟಪಟ್ಟೆ ನಿನಗೆ ಗೊತ್ತಾ? ಮೈ ಫುಡ್, ಮೈ ಸ್ಲೀಪ್, ಮೈ ಹ್ಯಾಪಿನೆಸ್, ಐ ಲಾಸ್ಟ್ ಎವ್ರಿಥಿಂಗ್. ಇವಳ ಮಗಳು ಇಲ್ಲಿ ಹೊಟ್ಟೆ ತುಂಬಾ ಪಂಚಭಕ್ಷ ಪರಮಾನ್ನ ತಿಂತಾ ಇದ್ರೆ, ನಾನು ಹಾಸ್ಪಿಟಲ್ ಅಲ್ಲಿ ಅರ್ಧ ಹೊಟ್ಟೆ ಆ ಕ್ಯಾಂಟೀನ್ ಫುಡ್ ನ ತಿಂತಾ ಇದ್ದೆ. ಅವಳು ಹಾಯಾಗಿ ಎಸಿಲಿ ಬೆಡ್ ಮೇಲೆ ಮಲ್ಗಿದ್ರೆ, ನಾನು ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಸ್ಮೆಲ್ ಸೊಳ್ಳೆ ತಿಗ್ನೆ ಮಧ್ಯೆ ಮಲ್ಗಿದ್ದೆ. ಅವಳು ಜೈ ಜೊತೆ ಎಂಜಾಯ್ ಮಾಡ್ತಿದ್ರೆ, ನಾನು ಅಟ್ಲೀಸ್ಟ್ ನಿನ್ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಕ್ಕಾಗ್ಲಿಲ್ಲ. ಈ ಬ್ಲಡಿ ಮದರ್ ಡಾಟರ್ ಇಂದ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ನೋ. ಇವಳನ್ನ ಮುಗಿಸ್ದೇ ಇದ್ರೆ ನನ್ ದ್ವೇಷ ಕಡಿಮೆ ಆಗಲ್ಲ ಮಾಮ್. ನಮ್ ಕೈ ಸಾಯೋ ಅರ್ಹತೆ ಕೂಡ ಇಲ್ಲ ಬೇಬಿ. ಇವಳಿಗೆ ನಾಯಿ ಸಾವ್ ಸಾಯ್ಬೇಕು. ಅಮ್ಮ, ಏಯ್, ನಿನ್ ಮಗಳು ಬರ್ತಿದ್ದಾಳೆ. ಅವಳ ಮುಂದೆ ನೀನೇನಾದ್ರೂ ಎಕ್ಸ್ಟ್ರಾ ಮಾತಾಡ್ದೆ ಅಂದ್ರೆ ನಿನ್ ಕಣ್ ಮುಂದೆ ಅವಳನ್ನ ಶೂಟ್ ಮಾಡ್ಬಿಡ್ತೀನಿ. ನೀನ್ ಇಲ್ಲಿಂದ ಜೀವಂತವಾಗಿ ಹೋಗ್ಬೇಕಂದ್ರು, ಗಂಗಾ ಪ್ರಾಣ ಉಳಿಬೇಕು ಅಂದ್ರು ನೀನು ಸೈಲೆಂಟ್ ಆಗಿರು. ಬಾಯ್ ಬಿಟ್ಟಿಯೋ ನಿತ್ಯ ಕೈಯಲ್ಲಿ ಸಾಯ್ತೀಯ. ಅಮ್ಮ, ಗಂಗಾ. ಅಮ್ಮ, ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ. ನಿನ್ಗೇನಾಯ್ತಮ್ಮ? ಹೇಗಿದ್ಯಮ್ಮ ನೀನು? ಚೆನ್ನಾಗೇ ಇದೀನಿ ಗಂಗಾ. ನೀನ್ ಹೇಗಿದ್ಯಾ? ಟೈಮ್ ಆಗ್ತಿದೆ ತುಳಸಿ, ಬೇಗ ನಿತ್ಯ ಜೊತೆಗೆ ಹೊರಡು. ನಮ್ಮಮ್ಮನ್ನ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮೇಡಮ್? ಎಲ್ಲಿಂದ ಬಂದ್ಲೋ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ನೀನು ನಿನ್ನಮ್ಮನ್ನ ನೋಡ್ಬೇಕು ಅಂದ್ಯಲ್ಲ ಗಂಗಾ, ಫೋನಲ್ಲಿ ಮಾತಾಡಕ್ ಬಿಡಿ, ಫೋಟೋ ಆದ್ರೂ ತೋರಿಸಿ ಅಂತ ಕೇಳ್ತಾನೆ ಇದ್ಯಲ್ಲ. ಅದಕ್ಕೆ ಡಾಕ್ಟರ್ ಬೇಡ ಅಂತ ಹೇಳಿದ್ರು 1 hour ಪರ್ಮಿಷನ್ ಕೇಳಿ ನಿನ್ಗೋಸ್ಕರ ಕರ್ಕೊಂಡ್ ಬಂದ್ವಿ. ಬೇಗ ನಿಮ್ಮಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರೆ ಅವಳ ಹೆಲ್ತ್ ಮತ್ತೆ ಹಾಳಾಗತ್ತೆ. ನೀನ್ ಚೆನ್ನಾಗೇ ಇದ್ದೀನಿ ಅಂದ್ಯಲ್ಲಮ್ಮ. ಯಾವ ತಾಯಿ ಆದ್ರೂ ತನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ತಾಳ ಗಂಗಾ? ನಾನು ತಾಯಿಯಾಗಿ ಹೇಳ್ತಿದ್ದೀನಿ, ನಿನ್ನ ಅಮ್ಮನ ಕಂಡೀಷನ್ ಚೆನ್ನಾಗಿಲ್ಲ. ನಿತ್ಯ ಹತ್ರನೇ ಇದ್ದು ಟ್ರೀಟ್ಮೆಂಟ್ ಮಾಡಿಸ್ತಾಳೆ. ನೀನ್ ನೋಡ್ಬೇಕು ಅಂದ್ಯಲ್ಲ ಅಂತ ಐಸಿಯುಲಿದ್ದ ನಿನ್ನಮ್ಮನ್ನ ಕರ್ಕೊಂಡ್ ಬಂದ್ವಿ. ಬೇಗ ಹೋಗದೆ ಇದ್ರೆ ಅವಳಿಗೆ ರಿಸ್ಕ್. ಬೇಡ ಮೇಡಮ್, ನಮ್ಮಮ್ಮ ಚೆನ್ನಾಗಿರ್ಬೇಕು. ಅಮ್ಮ, ನೀನು ಅಮ್ಮವ್ರ ಜೊತೆ ಹೋಗಮ್ಮ. ನಾನು ಈ ಮದ್ವೆ ಆದ್ಮೇಲೆ ನಾನು ನಿನ್ನ ಹತ್ರನೇ ಬರ್ತೀನಮ್ಮ. ಅಮ್ಮವ್ರೆ,
ನಮ್ಮಮ್ಮನ ಬೇಗ ಕರ್ಕೊಂಡು ಹೋಗಿ. ಬನ್ನಿ ಆಂಟಿ. ಲೇಟ್ ಆದ್ರೆ ಕಾರಲ್ಲಿ ಹೋಗ್ಬೇಕಾದವರು ಆಂಬ್ಯುಲೆನ್ಸ್ನಲ್ಲಿ ಹೋಗ್ಬೇಕಾಗತ್ತೆ. ಗಂಗಾ, ನಾನೇ ಬರ್ತೀನಮ್ಮ. ನಿನ್ಗೇನು ಆಗಲ್ಲ. ಮೇಡಮ್ ಅಮ್ಮವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಹೊರಡಮ್ಮ. ಗಂಗಾ, ಹೊರಡೋಣವಾ ಆಂಟಿ? ನಿನ್ನಮ್ಮಂಗೆ ಏನೂ ಆಗಲ್ಲ ಗಂಗಾ. ಹಾರ್ಟ್ ಆಪರೇಷನ್ ಆದಾಗ 1 ಲಕ್ಷ ಕೊಟ್ಟಿದ್ದೆ. ಈಗ 1 ಕೋಟಿ ಖರ್ಚಾದ್ರೂ ಸರಿ, ನಿನ್ನಮ್ಮನ್ನ ಕ್ಷೇಮವಾಗಿ ನಿನ್ ಕೈಲಿ ಇಡ್ತೀನಿ. ಅವಳ ವಿಷಯನ ಸದ್ಯಕ್ಕೆ ಮರ್ತು ಮದ್ವೆ ಕೆಲಸ ನೋಡೋಣ, ಸರಿನಾ? ಬಾ. ರೂಪಾಗೆ ನಿಜ ಹೇಳಿದ್ರೆ ಅಪಾರ್ಥ ಮಾಡ್ಕೋತಾ ಇದ್ದಾರೆ. ಈ ನಿತ್ಯನೋ ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಕನಿಷ್ಠ ಗಂಗಾಗಾದ್ರೂ ಅವಳ ಜನ್ಮದ ರಹಸ್ಯ, ಶಾಪದ ವಿಷಯನ ಹೇಳಿ ಅವಳನ್ನ ಕಾಪಾಡ್ಬೇಕು. ಸಲ ತಪ್ಪಿಸ್ಕೊಳ್ತಾ ಇದ್ಯಾ ನೀನು? ಎಷ್ಟು ಕಷ್ಟ ಕೊಡ್ತೀಯ ನಂಗೆ? ಖಂಡಿತ ಅವಳು ಗಂಗಾ ಹತ್ರನೇ ಹೋಗಿರ್ತಾಳೆ. ನಾನ್ ಬಿಡಲ್ಲ. ನಾಣಿ ಎಲ್ಲಿದ್ಯಾ? ಬಾ ನಾಣಿ, ನಾನು ಕೇಳಿ ತಂದ್ಯಾ? ನೀವೇನಾದ್ರೂ ಸಿಂಹನ ಹುಲಿನ ತರ ಕೇಳಿದ್ರ? ನನ್ನ ಏನಾದ್ರೂ ಮಾಡಿ ಜಿರ್ಲೆ ತಗೊಂಡ್ ಬಾ ಅಂತ ತಾನೇ ಹೇಳಿದ್ದು. ಏನಾಯ್ತು ಸರ್? ನನ್ಗೆ ಜಿರ್ಲೆ ಅಂದ್ರೆ ಅಸಹ್ಯ. ನೀವೇ ಅಲ್ಲ, ಹೆಣ್ಮಕ್ಳು ಕೂಡ ಅಸಹ್ಯ ಮತ್ತು ಭಯ ಪಡ್ತಾರೆ. ಈಗ ಬೇಕಾಗಿದ್ದು ಇದೆ ನಾಣಿ. ಗಿಳಿ ಪಾರಿವಾಳದಾಗಿರೋ ನಿಮ್ಮದೇ ಈ ಜಿರ್ಲೆ ಸರ್? ಹೌದು, ಗಿಳಿ ಪಾರಿವಾಳದ ಮಧ್ಯೆ ಕಾಕ್ರೋಚು. ಇದೇನೋ ಚೆನ್ನಾಗಿದೆ ನಾಣಿ. ಜಿರ್ಲೆ ಚೆನ್ನಾಗಿದೆ ಅಂತಿದಾರಲ್ಲ ಮಹಾಪ್ರಭು. ಅಷ್ಟಕ್ಕೂ ಈ ಜಿರ್ಲೆ ಇಟ್ಕೊಂಡು ಇವರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಎಕ್ಸ್ಕ್ಯೂಸ್ ಮಿ ಲೇಡೀಸ್, ನಾನ್ ನಿತ್ಯನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ದಯವಿಟ್ಟು ಹೋದ್ರೆ. ಅವರು ಹೋಗಲ್ಲ, ನೀವೆಲ್ಲರೂ ಇಲ್ಲೇ ಇರಿ.
ಏನ್ ನಿತ್ಯ, ಸೆಕ್ಯೂರಿಟಿನಾ? ಅಲ್ಲ, ಇನ್ಸೆಕ್ಯೂರಿಟಿ. ಏನೇ ಇದ್ರೂ ಇವ್ರ ಮುಂದೆನೆ ಮಾತಾಡಿ. ಓಕೆ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೇನು?